ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಲೈಂಗಿಕ ಪಾತಕಿ ಜೆಫ್ರಿ ಎಫ್ ಸ್ಟೀನ್ ಮೊಸಾದ್ನ ಏಜೆಂಟ್ ಆಗಿದ್ದ ಎಂಬ ದಂಗುಬಡಿಸುವ ಮಾಹಿತಿ ರಿಲೀಸ್ ಆಗಿದೆ. ಇಸ್ರೇಲ್ನ ಮಾಜಿ ಪ್ರಧಾನಿ ಯಹೂದ್ ಬರಾಕ್ ಇವರ ಅಡಿಯಲ್ಲಿ ಗುಪ್ತಚರ ತರಬೇತಿಯನ್ನು ಪಡೆದಿದ್ದ ಎಂದು ಕೂಡ ಎಫ್ಟಿನ್ ಫೈಲಲ್ಲಿ ಬಹಿರಂಗವಾಗಿದೆ. 2007 ಮತ್ತು 2013 ನಡುವೆ ಯಹೂದ್ ಬರಾಕ್ ಅವರು ಇಸ್ರೇಲ್ನ ರಕ್ಷಣಾ ಸಚಿವರಾಗಿದ್ದರು. ಈ ಸಮಯದಲ್ಲಿ ಎಫ್ಸ್ಟೀನ್ ಮತ್ತು ಬರಾಕ್ ನಡುವೆ ದೀರ್ಘ ಸಮಯದವರೆಗೆ ಸಂಬಂಧ ಇತ್ತು ಎಂಬುದನ್ನು ಫೈಲ್ ಬಹಿರಂಗಪಡಿಸಿದೆ. ಅಮೆರಿಕದ ಜೊತೆ ಅದರ ಮಿತ್ರ ರಾಷ್ಟ್ರಗಳ ಜೊತೆ ಗುಪ್ತಚರ ಸೇವೆಗೆ ಸಂಬಂಧಿಸಿ ಕೆಲಸ ಮಾಡಿದ್ದಾರೆ ಎಂದು ಎಫ್ಸ್ಟೀನ್ ಫೈಲ್ ಮಾಹಿತಿ ಹೇಳುತ್ತದೆ. ಬ್ಲ್ಯಾಕ್ಮೇಲ್ ಕೆಲಸಗಳಿಗೆ ಎಫ್ಸ್ಟೀನ್ ಅನ್ನು ಮೊಸಾದ್ ಬಳಸುತ್ತಿತ್ತು ಎಂಬುದು ಮಾಹಿತಿಯಿಂದ ತಿಳಿದು ಬಂದಿದೆ. 1980ರಿಂದ ಎಫ್ಸ್ಟೀನ್ ಮತ್ತು ಅವರ ಗೆಳತಿ ಮ್ಯಾಕ್ಸ್ವೆಲ್ ಇಬ್ಬರು ಇಸ್ರೇಲಿ ಇಂಟೆಲಿಜೆನ್ಸ್ಗಾಗಿ ಕೆಲಸ ಮಾಡಿದ್ರು ಎಂದು ಇಸ್ರೇಲ್ನ ಮಾಜಿ ಆಫೀಸರ್ ಆರಿಬೆನ್ ಹೇಳಿರೋದು ಈ ಮಾಹಿತಿಗೆ ಪುಷ್ಟಿ ನೀಡಿದೆ. ಅಂತರ್ಧರ್ಮೀಯ ಉಪಹಾರ ಸಭೆಯಲ್ಲಿ ನ್ಯೂಯಾರ್ಕ್ ಮೇಯರ್ ಮಮ್ದಾನಿ ಮಾಡಿರುವ ಭಾಷಣ ಭಾರೀ ಮೆಚ್ಚುಗೆಗೆ ಮತ್ತು ಚರ್ಚೆಗೆ ಕಾರಣವಾಗಿದೆ. ಪ್ರವಾದಿ ಮೊಹಮ್ಮದರು ಮಕ್ಕಾದಿಂದ ಮದೀನಕ್ಕೆ ವಲಸೆ ಅಥವಾ ಹಿಜ್ರಾ ಹೋದದನ್ನು ಇವರು ಈ ಸಭೆಯಲ್ಲಿ ಉಲ್ಲೇಖ ಮಾಡುತ್ತಾ ಇಸ್ಲಾಂ ವಲಸೆಯ ನಿರೂಪಣೆಯ ಮೇಲೆ ನಿರ್ಮಿಸಲಾದ ನಂಬಿಕೆಯಾಗಿದೆ. ಪ್ರವಾದಿ ಇವರ ಪ್ರಯಾಣ ಇಸ್ಲಾಮಿಕ್ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಕ್ಷಣವಾಗಿದೆ ಎಂದು ಹೇಳಿದ್ದಾರೆ. ನನ್ನ ನಂಬಿಕೆ ಪ್ರಕಾರ ಇಸ್ಲಾಂ ವಲಸೆಯ ನಿರೂಪಣೆಯ ಮೇಲೆ ನಿರ್ಮಿಸಲಾದ ಧರ್ಮ. ಪ್ರವಾದಿ ಮಕ್ಕಾದಿಂದ ಮದೀನಕ್ಕೆ ವಲಸೆ ಹೋದರು. ಮದೀನದಲ್ಲಿ ಅವರು ಸ್ವಾಗತಿಸಲ್ಪಟ್ಟರು. ಕಿರುಕುಳದಿಂದ ತಪ್ಪಿಸಿಕೊಳ್ಳುವ ಜನರಿಗೆ ಸಮಾಜಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದರ ಪಾಠವಾಗಿ ನಾನು ಪ್ರವಾದಿ ಮೊಹಮ್ಮದರ ಹಿಜ್ರವನ್ನು ನೆನಪಿಸುತ್ತೇನೆ. ಇದು ವಲಸೆ ಮತ್ತು ಆಶ್ರಯದ ಸುತ್ತಲಿನ ಸಮಕಾಲೀನ ಚರ್ಚೆಗಳನ್ನು ನೋಡಲು ಪ್ರಬಲವಾದ ಮಸೂರವನ್ನು ನೀಡುತ್ತದೆ ಎಂದು ಅವರು ಹೇಳಿದರು. ಕಿರುಕುಳಕ್ಕೊಳಗಾದ ನಂತರ ಅಲ್ಲಾಹನ ಮಾರ್ಗದಲ್ಲಿ ವಲಸೆ ಬಂದವರಿಗೆ ನಾವು ಖಂಡಿತವಾಗಿಯೂ ಈ ಜಗತ್ತಿನಲ್ಲಿ ಉತ್ತಮ ಮನೆಯನ್ನು ನೀಡುತ್ತೇವೆ ಎಂಬ ಪವಿತ್ರ ಕುರಾನ್ನ 16ನೇ ಅಧ್ಯಾಯದ 42ನೇ ಸೂಕ್ತವನ್ನು ಅವರು ಕಾರ್ಯಕ್ರಮದಲ್ಲಿ ಭಾಷಣದ ನಡುವೆ ಉಲ್ಲೇಖಿಸಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ನಮಾಜ್ ಮಾಡಿಸಿದ್ದಾರೆಂದು ಆರೋಪ ಮಾಡಿ ಸಸ್ಪೆಂಡ್ ಮಾಡಲಾಗಿದ್ದ ಉತ್ತರ ಪ್ರದೇಶದ ಪ್ರಾಥಮಿಕ ಶಾಲೆಯ ಪ್ರಾಂಶುಪಾಲ ಜಾನ್ ಮೊಹಮ್ಮದ್ ಇವರ ಅಮಾನತನ್ನು ರದ್ದು ಮಾಡಲಾಗಿದೆ. ಇವರ ಮೇಲೆ ಹೊರಿಸಲಾದ ಆರೋಪಗಳು ಸುಳ್ಳು ಎಂಬುದು ತನಿಖೆಯಿಂದ ಗೊತ್ತಾದ ಬಳಿಕ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಬಿಜೆಪಿ ಬ್ಲಾಕ್ ಅಧ್ಯಕ್ಷ ದುರ್ಗೇಶ್ ಚೌಹಾಣ್ ಅವರ ದೂರಿನಂತೆ ಜನವರಿ 30ರಂದು ಜಾನ್ ಮೊಹಮ್ಮದ್ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಮಕ್ಕಳಲ್ಲಿ ನಮಾಜ್ ಮಾಡಿಸುತ್ತಾರೆ ಮತ್ತು ರಾಷ್ಟ್ರೀಯ ಗೀತೆಯನ್ನು ಹಾಡಲಾಗ್ತಿಲ್ಲ ಎಂದು ಪೋಷಕರು ನನ್ನಲ್ಲಿ ದೂರಿಕೊಂಡಿದ್ದಾರೆ ಎಂದು ಹೇಳಿ ಅವರು ಶಿಕ್ಷಣ ಇಲಾಖೆಗೆ ದೂರು ಸಲ್ಲಿಸಿದ್ದರು. ಈ ದೂರಿನಂತೆ ಜಾನ್ ಮೊಹಮ್ಮದ್ ಅವರನ್ನ ಸಸ್ಪೆಂಡ್ ಮಾಡಿದ್ದಲ್ಲದೆ ತನಿಖೆಗೆ ಸಮಿತಿಯನ್ನು ರಚಿಸಲಾಗಿತ್ತು. ಆದರೆ ಈ ದೂರುಗಳು ಸುಳ್ಳು ಎಂಬುದನ್ನು ನಾವು ತನಿಖೆ ವೇಳೆ ಕಂಡುಕೊಂಡಿದ್ದೇವೆ ಎಂದು ತನಿಖಾ ಸಮಿತಿಯ ಮುಖ್ಯಸ್ಥರಾಗಿದ್ದ ರತನ್ ಕೀರ್ತಿ ಹೇಳಿದ್ದಾರೆ. ಆದ್ದರಿಂದ ನಾವು ಅವರ ಅಮಾನತನ್ನು ಹಿಂತೆಗೆದುಕೊಂಡಿದ್ದೇವೆ. ತನಿಖೆಯ ಮಾಹಿತಿಯನ್ನು ಜಿಲ್ಲಾಧಿಕಾರಿಗೆ ಮತ್ತು ಶಿಕ್ಷಣಾಧಿಕಾರಿಗೆ ನೀಡಿದ್ದೇವೆ ಎಂದು ಅವರು ಹೇಳಿದ್ದಾರೆ. ಒಂದು ಕಡೆ ಮಮತಾ ಬ್ಯಾನರ್ಜಿ ಬಿಜೆಪಿಯ ವಿರುದ್ಧ ಹೋರಾಡ್ತಾ ಇರುವಾಗ ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಇವರನ್ನ ಮುಂದಿನ ಚುನಾವಣೆಯಲ್ಲಿ ಸೋಲಿಸುವುದಕ್ಕಾಗಿ ಸಿಪಿಐಎಂ, ಹುಮಾಯೂನ್ ಕಬೀರ್ ಇವರ ಪಕ್ಷ ಮತ್ತು ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಮುಂತಾದ ಪಕ್ಷಗಳು ಮುಸ್ಲಿಮರ ಮತದ ಮೇಲೆ ಕಣ್ಣಿಟ್ಟು ಒಟ್ಟಾಗಿ ಕೆಲಸ ಮಾಡಲು ಮಾತುಕತೆ ನಡೆಸ್ತಾ ಇದೆ. ಹೊಸ ಬಾಬರಿ ಮಸೀದಿಯನ್ನು ಕಟ್ಟುವುದಾಗಿ ಹೇಳಿ ಶಿಲಾನ್ಯಾಸ ಮಾಡಿದ ಹಿನ್ನೆಲೆಯಲ್ಲಿ ಟಿಎಂಸಿಯಿಂದ ಇತ್ತೀಚೆಗೆ ಉಚ್ಚಾಟನೆಗೊಂಡಿದ್ದ ಹುಮಾಯೂನ್ ಕಬೀರ್ ಅವರ ಜನತಾ ಉನ್ಯಾನ್ ಪಾರ್ಟಿ ಮತ್ತು ಸಿಪಿಐಎಂ ಮುಂದಿನ ಚುನಾವಣೆಯಲ್ಲಿ ಜೊತೆಯಾಗಿ ಸ್ಪರ್ಧಿಸುವ ನಿರ್ಧಾರ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಮುಖ್ಯವಾಗಿ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸುವುದಕ್ಕೆ ಹುಮಾಯೂನ್ ಕಬೀರ್ ಅವರ ಪಕ್ಷ ಮತ್ತು ನೌಶದ್ ಸಿದ್ದಿಕಿ ಅವರ ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ತೀರ್ಮಾನಿಸಿದೆ ಎಂದು ತಿಳಿದುಬಂದಿದೆ. ಇದೇ ವೇಳೆ ಹುಮಾಯೂನ್ ಕಬೀರ್ ಅವರ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಕಮ್ಯುನಿಸ್ಟ್ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯವಿದೆ ಎಂದು ಹೇಳಲಾಗಿದೆ. ಇದೇ ವೇಳೆ ಓವೈಸಿ ಅವರ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುವುದಕ್ಕೂ ಹುಮಾಯೂನ್ ಕಬೀರ್ ನಿರ್ಧರಿಸಿದ್ದಾರೆ. ಮುಖ್ಯವಾಗಿ 66% ಮುಸ್ಲಿಮರಿರುವ ಮುರ್ಷಿದಾಬಾದ್, 51% ಮುಸ್ಲಿಮರಿರುವ ಮಾಲ್ಡಾ ಮತ್ತು 49% ಮುಸ್ಲಿಮರಿರುವ ಉತ್ತರ ದಿನಾಜ್ಪುರದಲ್ಲಿ ಮುಸ್ಲಿಂ ಮತಗಳು ವಿಭಜನೆಯಾಗುವುದಕ್ಕೆ ಇದರಿಂದ ಸಾಧ್ಯತೆ ಹೆಚ್ಚಿದೆ. ದಕ್ಷಿಣ 24 ಪರಗಣ ವಲಯದಲ್ಲಿ 35% ಮುಸ್ಲಿಮರಿದ್ದು ಬಿರ್ಬುನ್ನಲ್ಲಿ 37% ಮುಸ್ಲಿಮರಿದ್ದಾರೆ. ಬಂಗಾಳದ 294 ಸೀಟುಗಳ ಪೈಕಿ 120 ಸೀಟುಗಳಲ್ಲಿ ಮುಸ್ಲಿಮರು ಪ್ರಭಾವಿಯಾಗಿದ್ದಾರೆ ಎಂದು ವರದಿಯಾಗಿದೆ. ಹಿಮಾಂತ್ ಬಿಸ್ವಾ ಶರ್ಮಾ ಇವರು ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಹರಡ್ತಾ ಇದ್ದಾರೆ. ಇವರು ಜನಾಂಗೀಯ ಹತ್ಯೆಗೆ ಪ್ರಚೋದನೆ ನೀಡ್ತಾ ಇದ್ದಾರೆ ಎಂದು ಅಸ್ಸಾಂ ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಹಾಗೂ ಸಂಸದ ಗೌರವ್ ಗೊಗೊಯ್ ಆರೋಪ ಮಾಡಿದ್ದಾರೆ. ಅಸ್ಸಾಂ ಬಿಜೆಪಿಯ ರಾಜ್ಯ ಘಟಕ ಸಾಮಾಜಿಕ ಜಾಲತಾಣದಲ್ಲಿ ಶನಿವಾರ ಫೆಬ್ರವರಿ 7ರಂದು ಹಂಚಿಕೊಂಡ ಸಿಎಂ ಶರ್ಮಾ ಮುಸ್ಲಿಮರಿಗೆ ಗುಂಡಿಕ್ಕುವಂತೆ ತೋರಿಸುವ ಎಐ ವಿಡಿಯೋಗೆ ಸಂಬಂಧಪಟ್ಟಂತೆ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಗುವಾಹಟಿಯ ಕಾಂಗ್ರೆಸ್ ಪ್ರಧಾನ ಕಚೇರಿ ರಾಜೀವ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಗೊಗೊಯ್ ಅಸ್ಸಾಂ ಬಿಜೆಪಿ ಘಟಕ ಹಂಚಿಕೊಂಡ ವಿಡಿಯೋ ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿಕೊಂಡಿತ್ತು. ಸಿಎಂ ಕೆಟ್ಟ ಮತ್ತು ಅಪಾಯಕಾರಿ ವಿಷಯವನ್ನು ಹರಡಲು ಸಾಮಾಜಿಕ ಮಾಧ್ಯಮವನ್ನು ಬಳಸುತ್ತಿದ್ದಾರೆ ಎಂದು ಹೇಳಿದ್ದಾರೆ.
ಭಾನುವಾರ ಅಂದರೆ ಫೆಬ್ರವರಿ 8ರಂದು ಸುದ್ದಿಗೋಷ್ಠಿ ನಡೆಸಿದ್ದ ಸಿಎಂ ಶರ್ಮಾ ಗೌರವ್ ಗೊಗೊಯ್ ಮತ್ತು ಅವರ ಕುಟುಂಬ ಪಾಕಿಸ್ತಾನದೊಂದಿಗೆ ಸಂಬಂಧ ಹೊಂದಿದೆ ಎಂದು ಆರೋಪಿಸಿದ್ದಾರೆ. ಈ ಹಿಂದೆಯೂ ಗೊಗೊಯ್ ವಿರುದ್ಧ ಶರ್ಮಾ ಈ ಆರೋಪವನ್ನು ಮಾಡಿದ್ದರು. ಶರ್ಮಾ ಅವರ ಆರೋಪಕ್ಕೆ ಗೊಗೊಯ್ ಸುದ್ದಿಗೋಷ್ಠಿ ನಡೆಸಿ ತಿರುಗೇಟು ನೀಡಿದ್ದಾರೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಲ್ಲಿ ವಿಶೇಷ ಸಿಬಿಐ ಕೋರ್ಟ್ ಹೊರಡಿಸಿದ ನಿರ್ದೇಶನಗಳನ್ನು ಜಾರಿಗೆ ತರುವ ವಿಷಯದಲ್ಲಿ ಸಿಬಿಐಗೆ ಕರ್ನಾಟಕ ಹೈಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ತನಿಖಾ ಲೋಪ ಎಸಗಿದ ಅಧಿಕಾರಿಗಳ ಮೇಲೆ ಕ್ರಮ ಕೇವಲ ಕಾಗದದ ಮೇಲೆ ಉಳಿಯಬಾರದು ಮತ್ತು ಇವುಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಎಂಬುದಾಗಿದೆ ಹೈಕೋರ್ಟ್ನಲ್ಲಿ ಮನವಿ ಸಲ್ಲಿಸಲಾಗಿತ್ತು. ಸೌಜನ್ಯಳ ತಾಯಿ ಕುಸುಮಾವತಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ಅದರಲ್ಲಿ ಮುಖ್ಯವಾಗಿ ವಿಶೇಷ ಸಿಬಿಐ ನ್ಯಾಯಾಲಯವು ಜೂನ್ 16, 2023ರಂದು ನೀಡಿದ ತೀರ್ಪನ್ನು ಜಾರಿಗೊಳಿಸುವಂತೆ ಕೋರಿದ್ದಾರೆ. ಸಿಬಿಐ ನ್ಯಾಯಾಲಯವು ಸೌಜನ್ಯ ಪ್ರಕರಣದ ದೋಷಪೂರಿತ ಮತ್ತು ಕಳಪೆ ತನಿಖೆ ನಡೆಸಿದ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿತ್ತು. ಅಲ್ಲದೆ ತನಿಖಾಧಿಕಾರಿಗಳು ಎಸಗಿರುವ ಲೋಪದೋಷಗಳು ಮತ್ತು ತಪ್ಪುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಈ ವಿಷಯವನ್ನು ಖುಲಾಸೆ ಸಮಿತಿ ಮುಂದೆ ಮಂಡಿಸಬೇಕು ಎಂದು ನಿರ್ದೇಶನ ನೀಡಿತ್ತು. ಇದನ್ನು ಜಾರಿಗೆ ತರಬೇಕೆಂದು ಕುಸುಮಾವತಿ ಮನವಿ ಮಾಡಿದ್ದಾರೆ ಎಂದು ವರದಿ ಉಲ್ಲೇಖಿಸಿದೆ. ಕುಸುಮಾವತಿ ಅವರ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಬಿಎಂ ಶ್ಯಾಮ್ ಪ್ರಸಾದ್ ಅವರು ರಾಜ್ಯ ಗೃಹ ಇಲಾಖೆ, ಪೊಲೀಸ್ ಮಹಾನಿರ್ದೇಶಕರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು, ಪೊಲೀಸ್ ಮಹಾನಿರ್ದೇಶಕರು, ಪಶ್ಚಿಮ ವಲಯ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ದೆಹಲಿ ಮತ್ತು ಚೆನ್ನೈನಲ್ಲಿರುವ ಸಿಬಿಐ ಘಟಕಗಳು ಸೇರಿದಂತೆ ಹಲವು ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಈ ವಿಷಯವನ್ನು ಫೆಬ್ರವರಿ 23ಕ್ಕೆ ಮುಂದೂಡಲಾಗಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.